ನಮಸ್ಕಾರ. ಹೊಸ ಯೋಚನೆಗಳು ಮತ್ತು ವಿಭಿನ್ನ ದೃಷ್ಟಿಕೋನ ಹೊಂದಿರುವ ಕುಂಭರಾಶಿ ವೀಕ್ಷಕರೇ, ಸಾಮಾನ್ಯ ದಾರಿಗಿಂತ ವಿಭಿನ್ನ ಮಾರ್ಗವೇ ನಿಮ್ಮ ಶಕ್ತಿ ಅಲ್ಲವೇ? ಅಂತಹ ವಿಶಿಷ್ಟ ನಿಮಗೆ ರಾಶಿ ಹಬ್ ಚಾನೆಲ್ನಿಂದ ಹೃದಯಪೂರ್ವಕ ಸ್ವಾಗತ. ನೀವು ನಮ್ಮ ಚಾನೆಲ್ಗೆ ನಿಯಮಿತ ವೀಕ್ಷಕರಾಗಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ದಿನ ಶುಭಾರಂಭ ಆಗಲು ಓಂ ಸಾಯಿರಾಮ್ ಎಂದು ತಪ್ಪದೆ ಕಾಮೆಂಟ್ ಮಾಡಿ. 2026 ಹೊಸ ವರ್ಷದಲ್ಲಿ ನಿಮ್ಮ ಕನಸುಗಳೆಲ್ಲ ಬೇಗನೆ ಪೂರ್ಣವಾಗಲಿ ಹಾಗೂ ನಿಮ್ಮ ಯೋಚನೆಗಳಿಗೆ ದಿಕ್ಕು ಸಿಗಲಿ ಎಂದು ಹಾರೈಸುತ್ತಾ ಈಗ ಕುಂಭರಾಶಿಯವರ ಈ ದಿನದ ಭವಿಷ್ಯದ ಕಡೆಗೆ ಸಾಗೋಣ. ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಕುಂಭರಾಶಿ ಜನರೇ, ಹೊಸ ವರ್ಷದ ದಿನವೇ ಹಣದ ಬಗ್ಗೆ ನಿಮ್ಮ ದೃಷ್ಟಿಕೋನ ಇನ್ನಿಷ್ಟು ಬದಲಾಗುವ ಸಾಧ್ಯತೆ ಕೂಡ ಹೆಚ್ಚು ಇದೆ. ಹಿಂದೆ ನೀವು ನಿಮ್ಮ ಹಣ ಕೇವಲ ನಿಮ್ಮ ಅವಶ್ಯಕತೆಗಾಗಿ ಉಪಯೋಗಿಸುತ್ತಿದ್ದರೆ, ನೀವು ಈಗ ನಿಮ್ಮ ಭವಿಷ್ಯದ ಭದ್ರತೆಯ ದೃಷ್ಟಿಯಿಂದ ಹೆಚ್ಚು ಯೋಚಿಸಲು ಆರಂಭಿಸುತ್ತೀರಿ. ಇವಾಗ ನೀವು ಅವಶ್ಯಕತೆಗಾಗಿ ಅಷ್ಟೇ ಹಣವನ್ನು ಖರ್ಚು ಮಾಡುತ್ತೀರಿ. ಈ ದಿನ ಸಣ್ಣ ಹಣಕಾಸಿನ ನಿರ್ಣಯಗಳು ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಲಾಭಕ್ಕೆ ಕೂಡ ಒಂಥರ ಕಾರಣ ಆಗುತ್ತದೆ. ಈ ದಿನ ನಿಮ್ಮ ಕೈಯಲ್ಲಿ ಹಣ ಉಳಿವಿನ ದಿನವಾಗಿದ್ದು, ಖರ್ಚು ಮಾಡುವಾಗ ಒಳಗಿನ ಎಚ್ಚರಿಕೆಯ ಧ್ವನಿ ನಿಮ್ಮನ್ನು ನೀವು ತಪ್ಪು ಮಾಡುತ್ತಿದ್ದರೆ ಅದು ತಪ್ಪುಗಳಿಂದ ದೂರ ಇಡುತ್ತದೆ. ನಿಮ್ಮ ಹಿಂದಿನ ಹಣಕಾಸಿನ ಗೊಂದಲಗಳು ಈ ದಿನ ಪರಿಹಾರ ಆಗುವ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಖರ್ಚುಗಳಿಗೆ ಆದರೆ ನೀವು ಅದನ್ನು ಸುಲಭವಾಗಿ ನಿಭಾಯಿಸುತ್ತೀರಿ. ಈ ದಿನ ನಿಮ್ಮ ಒಟ್ಟು ಅನುಕೂಲಕರ ದಿನ. ಈಗ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಬರೋಣ. ಪ್ರೇಮ ಸಂಬಂಧದಲ್ಲಿ ಸ್ಥಿರತೆ ಮೂಡಲಿದೆ. ನಿಮ್ಮ ಸಂಗಾತಿಯ ಮೇಲೆ ವಿಶ್ವಾಸವಿಡಿ, ಏಕೆಂದರೆ ನಂಬಿಕೆಯೇ ಪ್ರೀತಿಗೆ ಆಧಾರ. ಇಂದು ನಿಮ್ಮ ಭಾವಾತ್ಮಕ ನಿರ್ಧಾರಗಳು ಪ್ರಮುಖ ಪಾತ್ರಗಳು ವಹಿಸುತ್ತವೆ. ಇವತ್ತು ನಿಮ್ಮ ಪ್ರೀತಿಯ ವಿಷಯದಲ್ಲಿ ನಿಮ್ಮ ಮನಸ್ಸು ತುಂಬಾ ಮೃದುವಾಗಿರುತ್ತದೆ ಮತ್ತು ಮಾತುಗಳಿಗಿಂತ ನಿಮ್ಮ ಭಾವನೆಗಳಿಗೆ ಹೆಚ್ಚು ಆದ್ಯತೆ ನೀಡುವ ಸಮಯ ಬಂದಿದೆ. ಇವಾಗ ನಿಮ್ಮ ಪ್ರೀತಿಯ ವ್ಯಕ್ತಿಯಿಂದ ಅವರ ಮನಸ್ಸಿನಲ್ಲಿ ಇರುವ ನಿಜವಾದ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವ ಸಮಯ ನಿಮಗೆ ಇದು. ಪ್ರೀತಿಯಲ್ಲಿ ಸಂಬಂಧದಲ್ಲಿ ಇರುವವರಿಗೆ ನಿಮ್ಮ ನಂಬಿಕೆ ಹಾಗೂ ಆತ್ಮೀಯತೆ ಹೆಚ್ಚಾಗುತ್ತಲೇ ಇರುತ್ತದೆ. ವಿಶೇಷವಾದ ವಿಷಯ ಏನೆಂದರೆ, ಸಿಂಗಲ್ ಇರುವವರಿಗೆ ನಿಮ್ಮ ಹೃದಯ ಯಾರೋ ಒಬ್ಬರು ಕಡೆ ಆಕರ್ಷಣೆ ಆಗುವ ಸೂಚನೆ ಇದೆ. ಇವತ್ತು ನಿಮ್ಮ ಪ್ರೀತಿಯಲ್ಲಿ ತುಂಬಾನೇ ವಿಶೇಷವಾಗಿ ಇರುತ್ತದೆ ಮತ್ತು ಇವತ್ತು ನಿಮ್ಮ ಪ್ರೀತಿಯಲ್ಲಿ ತುಂಬಾನೇ ಶಾಂತಿ ಕೂಡ ಇರುತ್ತದೆ. ವೃತ್ತಿ ಕ್ಷೇತ್ರದಲ್ಲಿನ ವಿಚಾರಕ್ಕೆ ಬರೋಣ. ಈಗ ಇವತ್ತು ನಿಮ್ಮ ವೃತ್ತಿ ಕ್ಷೇತ್ರದ ಜೀವನದಲ್ಲಿ ನಿಮ್ಮ ಯೋಚನೆಗಳು ಇತರರಿಗಿಂತ ತುಂಬಾನೇ ವಿಭಿನ್ನವಾಗಿ ಇರುತ್ತದೆ. ನಿಮ್ಮ ಈ ಯೋಚನೆಗಳು ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಇನ್ನಿಷ್ಟು ಬಲ ತುಂಬುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹೊಸದಾಗಿ ನಾವೇನಾದರೂ ಇನ್ನು ಬೇರೆ ಕೆಲಸಗಳು ಮಾಡಬೇಕು ಎಂಬ ನಿಮ್ಮ ಮನಸ್ಸಿನಿಂದಲೇ ಭಾವನೆ ಮೂಡಲಿದೆ. ನಿಮ್ಮ ಕೆಲಸದ ಹೊಸ ತಂತ್ರ, ಹೊಸ ರೀತಿಯ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಆಲೋಚನೆ ಕೂಡ ನಿಮ್ಮ ತಲೆಯಲ್ಲಿ ಬರುತ್ತದೆ. ಸ್ವಂತ ಉದ್ಯಮಿ ಅಥವಾ ಸ್ವತಂತ್ರ ವೃತ್ತಿಯಲ್ಲಿ ಇರುವವರಿಗೆ ಮುಂದಿನ ಹಂತದ ಸ್ಪಷ್ಟ ಚಿತ್ರಣ ನಿಮಗೆ ದೊರೆಯುತ್ತದೆ. ಇದು ನೀವು ಬಿತ್ತುವ ಆಲೋಚನೆಗಳು ಮುಂದಿನ ದಿನಗಳಲ್ಲಿ ಫಲ ಕೊಡುವ ಸಾಧ್ಯತೆ ಹೆಚ್ಚು. ಮುಂದಿನ ವಿಷಯ ಉದ್ಯೋಗದ ಬಗ್ಗೆ ತಿಳಿಯೋಣ. ಉದ್ಯೋಗದ ವಿಷಯದಲ್ಲಿ ಬಂದಾಗ, ಉದ್ಯೋಗದಲ್ಲಿರುವವರಿಗೆ ಈ ದಿನ ನಿಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ಅರಿವು ನಿಮಗೆ ಹೆಚ್ಚಾಗುತ್ತೆ. ನಿಮ್ಮ ಕೆಲಸದ ವಿಷಯಕ್ಕೆ ಬಂದಾಗ, ಕೆಲಸದ ಮೇಲೆ ನೀವು ಬಹಳಷ್ಟು ಹಿಡಿತವನ್ನು ಸಾಧಿಸುತ್ತೀರಿ. ಮೇಲಧಿಕಾರಿಗಳು ಸಂಭಾಷಣೆಗಳು ಬಹಳ ಮಹತ್ವದ ಆಗಿರುತ್ತದೆ. ಸ್ವಲ್ಪ ನೀವು ಈ ವಿಷಯದ ಕಡೆ ಗಮನ ಹೆಚ್ಚು ಹರಿಸಬೇಕು.
ಹೊಸ ಅವಕಾಶಗಳು, ಹೊಸ ಕೆಲಸದ ಹೊಣೆಗಾರಿಕೆ ಅಥವಾ ಬದಲಾವಣೆಯ ಸೂಚನೆ ದೊರಕಬಹುದು. ನಿಮ್ಮ ಮೇಲೆ ಕೆಲಸದ ಒತ್ತಡಗಳನ್ನು ಇದ್ದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಮನೋಬಲ ನಿಮ್ಮಲ್ಲಿ ಹೆಚ್ಚಾಗಿರುತ್ತದೆ. ಶಾಂತವಾಗಿ ಮತ್ತು ನಿಮ್ಮ ಪರಿಶ್ರಮದಿಂದ ಕೆಲಸವನ್ನು ಮಾಡಿದರೆ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸವು ಇನ್ನಷ್ಟು ಹೆಚ್ಚಾಗಿ ಕಂಡುಬರುತ್ತದೆ. ಆರೋಗ್ಯದ ವಿಷಯದ ಬಗ್ಗೆ ನೋಡೋಣ. ಆರೋಗ್ಯದ ವಿಷಯದಲ್ಲಂತೂ ನೀವು ಬಹಳಷ್ಟು ವಿಶ್ರಾಂತಿ ಪಡೆಯಲೇಬೇಕಾಗಿದೆ. ಅತಿಯಾದ ಸೂಚನೆಗಳು ನಿಮ್ಮ ದೇಹಕ್ಕೆ ದಣಿವು ತರುತ್ತದೆ. ಸಮಯಕ್ಕೆ ಸರಿಯಾಗಿ ಊಟ, ನಿದ್ರೆ ತೆಗೆದುಕೊಳ್ಳಿ. ಸ್ವಲ್ಪ ಏಕಾಂತ ನಿಮ್ಮ ಮನಸ್ಸಿಗೆ ಶಕ್ತಿಯನ್ನು ಮರಳಿ ತಂದುಕೊಡುತ್ತದೆ. ಬೆಳಗಿನ ಜಾವ ಎದ್ದ ತಕ್ಷಣ ಯೋಗ, ಧ್ಯಾನ ಅಥವಾ ಸರಳ ನಡಿಗೆ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಿಮ್ಮ ದೇಹದ ಮಾತು ಕೇಳುವ ದಿನ ಇದು. ಆರೋಗ್ಯದಲ್ಲಿ ತುಂಬಾನೇ ಎಚ್ಚರ ವಹಿಸಿ. ಕುಟುಂಬದ ವಿಷಯಕ್ಕೆ ಬರೋಣ. ನಿಮ್ಮ ಕುಟುಂಬದಲ್ಲಿ ಇವತ್ತು ವಾತಾವರಣ ತುಂಬಾನೇ ಹಿತಕರವಾಗಿರುತ್ತದೆ. ಮನೆಯೊಳಗೆ ಶಾಂತಿ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಭಾವನೆ ಇನ್ನಿಷ್ಟು ಹೆಚ್ಚಾಗುತ್ತದೆ. ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವ ನಿಮ್ಮ ಮನಸ್ಸಿಗೆ ದಿಕ್ಕು ತೋರಿಸಬಹುದು. ನಿಮ್ಮ ಕುಟುಂಬದ ಜೊತೆಗಿನ ಸಮಯ ಕಳೆಯುವುದರಿಂದ ಅತಿಯಾದ ನೆಮ್ಮದಿ ನಿಮ್ಮ ಮನೆಯ ಸದಸ್ಯರಿಗೆ ನಿಮಗೂ ಕೂಡ ಸಿಗುತ್ತದೆ. ನಿಮ್ಮ ವೈಯಕ್ತಿಕವಾಗಿ ಸಂತೋಷ ಕೂಡ ಬರುತ್ತದೆ. ಹಳೆಯ ಅಸಮಾಧಾನಗಳು ನಿಧಾನವಾಗಿ ಕರಗುವ ಲಕ್ಷಣಗಳು ಕೂಡ ಇವೆ. ಕುಟುಂಬವೇ ನಿಮ್ಮ ಶಕ್ತಿ ಎನ್ನುವ ಮೂಲ ಅರಿವು ಇದು. ನಿಮ್ಮ ಎರಡು ವಿಷಯ ಹೆಚ್ಚಿಗೆ ಗಮನ ಬೇಕು. ಅದೃಷ್ಟದ ಮಾಹಿತಿ. ಈ ದಿನ ನಿಮ್ಮ ಅದೃಷ್ಟ ನಿಮ್ಮ ಮನಸ್ಸಿನ ಸ್ಥಿತಿಗೆ ನೇರವಾಗಿ ಸಂಪರ್ಕ ಹೊಂದಿದೆ. ಧನಾತ್ಮಕ ಯೋಚನೆಗಳು ನಿಮ್ಮ ದಾರಿಯನ್ನು ಸುಗಮಗೊಳಿಸುತ್ತದೆ. ಪರಿಹಾರ: ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸ್ವಲ್ಪ ಹೊತ್ತು ಆಕಾಶವನ್ನು ನೋಡಿ ನಿಮ್ಮ ಜೀವನದಲ್ಲಿ ಬರುವ ಒಳ್ಳೆಯ ಬದಲಾವಣೆಗಳು ಮನಸ್ಸಿನಲ್ಲಿ ಕಲ್ಪಿಸಿ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಿಗೊಳಿಸುತ್ತದೆ.